ಪ್ರೀತಿಯಲ್ಲಿ ನನ್ನ ಆತ್ಮೀಯ ದೇವಜನರೇ, ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ, ಈ ಬೆಳಗಿನ ಸಮಯದಲ್ಲಿ ಒಳ್ಳೆಯ ವಚನ ಭಾಗವನ್ನು ಓದಿ ನಾವು ದೇವರನ್ನು ಸ್ತುತಿಸಲು ನಾನು ವಚನವನ್ನು ಈ ದಿನ ಆಯ್ದುಕೊಂಡಿದ್ದು ಯಾಶಾಯನು ಬರೆದ ಪತ್ರಿಕೆಯಲ್ಲಿ 62ನೇ ಅಧ್ಯಾಯ 3ನೇ ವಚನವಾಗಿದೆ. ಸರ್ವೇಶನ ಕೈಯಲ್ಲಿ ನೀನು ಸುಂದರವಾದ ಕಿರೀಟವಾಗಿಯೂ ಮೆರವೆ, ನಿನ್ನ ದೇವರ ಹಸ್ತದಲ್ಲಿ ರಾಜ ಮುಕುಟವಾಗಿ ಎಂಬುದಾಗಿ ದೇವರ ವಚನದಲ್ಲಿ ಹೇಳಿದೆ. ದೇವರ ಕೈಯಲ್ಲಿ ನಾವು ಸುಂದರವಾಗಿ ಇರುವಂಥ ಒಂದು ವ್ಯಕ್ತಿಗಳಾಗಿದ್ದೇವೆ. ಅದಕ್ಕೆ ದೇವರು ನಮಗೆ ಆಶೀರ್ವದಿಸಿದ್ದಾರೆ. ಅದಕ್ಕಾಗಿ ಪ್ರೀತಿಯ ದೇವಜನರೇ, ನಾವು ದೇವರ ಹಸ್ತದಲ್ಲಿರುವಾಗ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಅನೇಕರಿಗೆ ಅನೇಕ ಕಷ್ಟಗಳು, ಸಂಕಟಗಳು ಇರಬಹುದು. ದೇವರು ನಮಗೆ ಸಹಿಸದಂಥ ಕಷ್ಟವನ್ನು ಎಂದೂ ಕೊಡುವುದಿಲ್ಲ. ಏಕೆಂದರೆ ನಾವು ಸಹಿಸುವಂಥ ಕಷ್ಟವೇ ದೇವರು ಕೊಡುವಂಥದ್ದು. ಏಕೆಂದರೆ ನಾವು ದೇವರ ಕೈಯಲ್ಲಿ ಇರುವಂಥ ರಾಜಕುಮಾರರಾಗಿದ್ದೇವೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ ಆ ವಾಕ್ಯವನ್ನು ನಾವು ಸ್ವೀಕರಿಸೋಣ ಹೃದಯದಲ್ಲಿ. ಪ್ರೀತಿಯ ದೇವ ಮಕ್ಕಳೇ, ಇಂದು ನಮಗೆ ಕೊಟ್ಟಂಥ ವಾಕ್ಯ ನಾವು ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕಾಗಿದೆ. ನಮಗೆ ಯಾವುದೇ ಕಷ್ಟಗಳಿರಲಿ, ಕಾಯಿಲೆಗಳಿರಲಿ, ನಾವು ದೇವರ ಹಸ್ತದಲ್ಲಿ ಸುರಕ್ಷಿತರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾವು ಸಹಿಸುವಂಥ ಕಷ್ಟಗಳನ್ನೇ ದೇವರು ನಮಗೆ ಕೊಡುವಂಥದ್ದು. ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸೋಣ. ಎಲ್ಲ ಕಷ್ಟ ದುಃಖಗಳಿಂದ ದೂರವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ ಎಂಬುದಾಗಿ ಕೇಳುತ್ತೇನೆ. ಪ್ರತಿಯೊಬ್ಬರಿಗೂ ನಾನು ಪ್ರಾರ್ಥಿಸುತ್ತೇನೆ. ವಚನವನ್ನು ಕೇಳುವಾಗ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಈ ವಚನವನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕೆಳಗೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ. ನಿಮಗಾಗಿ, ನಿಮ್ಮ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.